RBI ಸ್ಪಷ್ಟ ನಿರ್ದೇಶನ ಇದ್ರೂ ಕೂಡ ಪ್ರತಿ ವಾರ ಮನೆಗೆ ಹೋಗಿ ಹಿಂಸೆ ಕೊಟ್ಟು ದುಡ್ಡು ಕಟ್ಟಿಸ್ಕೊತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿನ ಇದು? ಗ್ರಾಮೀಣಾಭಿವೃದ್ಧಿನ ಇದು? ದಾಖಲೆ ಸಮೇತ ನಾನು ಹೇಳ್ತಾ ಇದ್ದೀನಿ ನಿಮಗೆ. RBIನೇ ಹೇಳಿದೆ. ರಂಜನ್ ರಾಯ್ ಅವರು ಇವ್ರ ಮೇಲೆ ಕೇಸ್ ಹಾಕಿದ್ರಲ್ಲಪ್ಪ, ರಂಜನ್ ರಾಯ್ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇವರು ಇಡೀ ದಣಿಗಳ ಕುಟುಂಬದ ಮೇಲೆ, ಮತ್ತೆ ಈಗ ತಾನೇ ಮಾತಾಡಿದ್ರಲ್ಲ ಮಹಾನುಭಾವರು ಮಂಜುನಾಥ್ ಅವ್ರ ಮೇಲೆ ಏನಂತ ಹಾಕಿದ್ದಾರೆ ಅಂತ ಹೇಳಿದ್ರೆ, ಲೇವಾದೇವಿ ಕಾಯ್ದೆ ಅಂತ ಒಂದಿದೆ ಕರ್ನಾಟಕದಲ್ಲಿ. ಇವರು ಬಡ್ಡಿ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ, ದುಡ್ಡು ಕೊಡಬೇಕು, ದುಡ್ಡು ತಗೋಬೇಕು ಅಂತ ಹೇಳಿದ್ರೆ ಲೇವಾದೇವಿ ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಇವರು ಲೈಸೆನ್ಸ್ ತಗೋಬೇಕು. ಮಂಜುನಾಥ್ ಅವ್ರು ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ನಿಮ್ಗೆ ತೇಜೋವಧೆ ಮಾಡ್ತಾ ಇಲ್ಲ, ಬಹಿರಂಗ ಚರ್ಚೆಗೆ ಬನ್ನಿ. ನೀವು ಸುಮ್ಮನೆ ಒಂದು ವಿಡಿಯೋ ಮಾಡಿ ಓಡಿ ಹೋಗೋದಲ್ಲ. ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಯಾವ ಅಪರಾಧ ಅನ್ನೋದು ಹೇಳಿ. ನೀವು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಹೋಗಿ ನೀವು ಸ್ಟೇ ತಗೊಂಡು ಬಂದಿರ್ಬೋದು. ಅದು ಸ್ಟೇ ಅಂದ್ರೆ ಅದೇನು ಸ್ಕ್ವಾಶ್ ಆಗಿಲ್ಲ, ವಿಚಾರಣೆ ನಡೀತಾ ಇದೆ. ರಂಜನ್ ರಾಯರು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇರಬೇಕಾದ್ರೆ ನೀವು ಹೆಂಗಪ್ಪ ಇನ್ನೊಬ್ಬರನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತಾ ಇದ್ರಿ? ನೀವು ಹೆಂಗೆ ಇನ್ನೊಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀರಾ? ನೀವೇನು CM? ಮುಖ್ಯಮಂತ್ರಿಗಳಿಗೆ, ನ್ಯಾಯಾಧೀಶರಿಗೆ, ಪ್ರಧಾನಮಂತ್ರಿಗಳಿಗೆ, ಇಲ್ಲಿಯ DC-ಗಳಿಗೆ, SP-ಗಳಿಗೆ ವಿನಂತಿ ಮಾಡ್ಕೊಳ್ಳೋದಾದ್ರೆ ಒಂದು ಅವಕಾಶ ಕೊಡಿ ನಮಗೆ. ಅರ್ಧ ದಿನ ಟೈಮ್ ಕೊಡಿ ಸರ್ ನಮಗೆ. ಅರ್ಧ ದಿನ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಟೈಮ್ ಕೊಡಿ. ಅದರಲ್ಲಿ ಏನು ನಡೀತೋ ಅನ್ನೋದು ತೋರಿಸ್ತೀವಿ ನಾವು. ಈ ಒಂದು ಹೋರಾಟ ಅತ್ಯಂತ ಕೊನೆಯ ಹಂತಕ್ಕೆ ತಲುಪಿದೆ. ಮಹೇಶ್ ಶೆಟ್ಟರ್ ನೇತೃತ್ವದಲ್ಲಿ ಎನ್ಕೌಂಟರ್ ಮಾಡ್ತೀನಿ ಅಂತ ಹೊರಟಿದ್ರು ಅವ್ರನ್ನ 12 ವರ್ಷದ ಹಿಂದೆ. ಇವತ್ತು ಅವರೇ ಎನ್ಕೌಂಟರ್ ಆಗ್ತಾ ಇದ್ದಾರೆ, ಮರ್ಯಾದೆ ಕಳ್ಕೊಂಡು. ಸ್ಥಳ ಅನ್ನೋದು ಇವರು ಸ್ಮಶಾನ ಮಾಡಿದ್ದಾರೆ. ಸ್ಮಶಾನ ಮಾಡಿದ್ದಾರೆ ಇವರು. ಕಳೆದ 30-40 ವರ್ಷಗಳಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ರೆ, ಇವ್ರ ಕಡೆಯವ್ರು ಹೇಳ್ತಾರೆ ಸುಸೈಡ್ ಮಾಡ್ಕೊಂಡು ಬಿಡ್ತಾರೆ ಅಂತ ಹೇಳಿ. ಒಂದು ಹೆಣ್ಮಗಳು, ಮೈಸೂರಿಂದ ಬಂದಂತ ಹೆಣ್ಮಗಳು, ನೆಕ್ಸ್ಟ್ ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಾನು. ಮೈಸೂರಿಂದ ಒಬ್ಬ ಹೆಣ್ಮಗಳು ಬರ್ತಾರೆ ನ್ಯಾಯಕ್ಕೋಸ್ಕರ, ಸ್ವಾಮಿ ನ್ಯಾಯ ಕೊಡಿ ಅಂತ. 2 ದಿನ ಆದ್ಮೇಲೆ ಆ ಹೆಣ್ಮಗಳ ಶವ ಇದೇ ಧರ್ಮಸ್ಥಳದ ಮುಖ್ಯ ರಸ್ತೆ ಪಕ್ಕ, ಶಿವಪ್ಪ ಮಲೆಕುಡಿಯ ಅವರ ಮೇಲ್ಗಡೆ, ಅವ್ರ ಮನೆಯಿಂದ ಮೇಲ್ಗಡೆ ರಸ್ತೆ ಪಕ್ಕದಲ್ಲಿ ಸತ್ತಾಗಿ ಪೂರ್ತಿ ಹೆಣ ಆಗಿ ಬಿದ್ದಿರ್ತದೆ. ಮೇಲ್ಗಡೆ ಉದಯವಾಣಿ ಪೇಪರ್ ಹಾಕಿರ್ತಾರೆ. ಉದಯವಾಣಿ ಪೇಪರ್ ತೆಗೆದು ನೋಡಿದ್ರೆ ಮುಖದ ಪೂರ್ತಿ ಆಸಿಡ್ ಇದ್ರೆ ಸುಟ್ಟು ಹೋಗಿರ್ತದೆ. ಮುಖ ಪೂರ್ತಿ ಆಸಿಡ್ ಇಂದ. ನಾನು ಕೇಳ್ತಾ ಇದ್ದೀನಿ, ಪೊಲೀಸರಿಗೆ ಕೇಳ್ತಾ ಇದ್ದೀನಿ ನಾನು, ಯಾರಾದ್ರೂ ಮುಖದ ಮೇಲೆ ಆಸಿಡ್ ಹಾಕೊಂಡು ಸುಸೈಡ್ ಮಾಡ್ಕೊಳ್ಳೋದು ನೋಡಿದಿರ ನೀವು? ಈ ಪ್ರಕರಣ ಆಗಿದ್ದು ಸೌಜನ್ಯ ಪ್ರಕರಣಕ್ಕಿಂತ ಬರೀ 3 ತಿಂಗಳ ಹಿಂದೆ. ಬರೀ 3 ತಿಂಗಳ ಹಿಂದೆ ನಿರಂತರವಾಗಿ ಹೆಣಗಳು ಬಿದ್ದಿದೆ ಇಲ್ಲಿ. ಅದರ ಸಲುವಾಗಿ ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ. ಬರೀ 1 ತಿಂಗಳ ನೀವು ನಮಗೆ ಅವಕಾಶ ಕೊಡಿ. ಏನೇನು ನಡೆದಿದೆ ಪ್ರತಿಯೊಂದನ್ನು ತಂದು ತೋರಿಸ್ತೀವಿ, ಬಂದು ತೋರಿಸ್ತೀವಿ. ಇಡೀ ಜನ, ಇಡೀ ರಾಜ್ಯದ ಜನ, ಇಡೀ ರಾಜ್ಯದ ಜನಕ್ಕೆ ಬರಬೇಕು. ಇನ್ನು ಎಲ್ಲಿವರೆಗೆ ಸಹಿಸ್ಕೋಬೇಕು? ಇವತ್ತಿನ ಸಭೆಗೆ ಒಬ್ಬರು ಸಾಕ್ಷಿ ಬರಬೇಕಾಗಿತ್ತು. ನಾವು ಮತ್ತೆ ಮಹೇಶ್ ಶೆಟ್ಟರು ಒಡನಾಡಿ ಅವರು ತೀರ್ಮಾನ ಮಾಡಿ ದಯವಿಟ್ಟು ಬರೋದು ಬೇಡ ಅಂತ ಹೇಳಿದ್ವಿ. ಸ್ಪಷ್ಟವಾಗಿ ನೋಡಿದ್ದಾರೆ. ನಿನ್ನೆ ಮತ್ತೆ ಪುರಂದವ್ರ ಜೊತೆಗೆ ಹೋಗಿ ಯಾವ ಜಾಗದಲ್ಲಿ ಸೌಜನ್ಯಾಳ ಅಪಹರಣ ಆಗಿತ್ತೋ, ಎಷ್ಟು ಜನ ಬಂದಿದ್ರು ಅದೇ ಜಾಗದಲ್ಲಿ ನಿಂತ್ಕೊಂಡು ಹೇಳಿ ಬಂದಿದ್ದಾರೆ. ಅವರ ಮನೆಯ ದೇವರ ಸಾಕ್ಷಿಯಾಗಿ ಹೇಳಿದ್ದಾರೆ. ಅವರು ಇದೇ ಜಾಗದಲ್ಲಿ 3-4 ಜನ ಬಂದು ಸೌಜನ್ಯಾಳನ್ನ ಯಾವ ರೀತಿ ಅಪಹರಣ ಮಾಡ್ಕೊಂಡ್ರು ಅಂತ ಇಲ್ಲಿ ಬಂದು ಹೇಳಬೇಕಾಗಿತ್ತು. ಆದ್ರೆ ನಾವು ಬೇಡ ಅಂತ ಹೇಳಿದ್ವಿ, ಕೋರ್ಟಲ್ಲಿ ಹೇಳಿ ಅಂತ. ನಿರಂತರವಾಗಿ ಪಾಪ ಹೆಣ್ಣುಮಗಳು ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗೇಲ್ಲ. ನೋ, 4-5 ಜನ ಸೇರಿ ಅತ್ಯಾಚಾರ ಮಾಡಿದ್ರು ಕೂಡ ಯಾವತ್ತಿಗೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ. ಅವಳು 3 ಗಂಟೆಯಲ್ಲಿ 3 ಸಾರಿ ಅತ್ಯಾಚಾರ ಆಗಿದೆ ಅವಳ ಮೇಲೆ. ಸೌಜನ್ಯಾಳನ್ನ ಎಷ್ಟು 4:15 ಕಿಡ್ನಾಪ್ ಆಗಿ 2-2:30 ಅವಳ ಹೆಣ ಬೀಳುತ್ತೆ. ಅಲ್ಲಿವರೆಗೆ ಅವ್ರು ಸಾಯೋವರೆಗೂ ಕೂಡ, ಪಾಪ ಸಾಯೋವರೆಗೂ ಕೂಡ 3 ಸಾರಿ ಅತ್ಯಾಚಾರ ಮಾಡಿದ್ದಾರೆ. 3 ಸಾರಿ ಗುಂಪು ಅತ್ಯಾಚಾರ ಮಾಡಿದ್ದಾರೆ. ಲೋಫರ್ಗಳಿವರು, ರಾಸ್ಕಲ್ಗಳಿವರು. ಮತ್ತೆ ಹೇಳ್ತಾರೆ ನಾವು ಧರ್ಮದ ಕಾರ್ಯ ಮಾಡ್ತಾ ಇದೀವಿ.
ಧರ್ಮದ ಕಾರ್ಯ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಇವರಿಗೆ? ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ನಾವು ಧರ್ಮ ವಿರೋಧಿ ಅಂತ ಪಟ್ಟ ಕಟ್ತಾ ಇದ್ದಾರೆ. ಇದು ಜನರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬರುವಂತ ದಿನದಲ್ಲಿ ಮುಂದೆ ಇವ್ರು ಏನು ಹೇಳ್ತಾ ಇದ್ದಾರಲ್ಲ, ಇವ್ರಿಗೆ ಏನಿಲ್ಲ, ಸಾಕ್ಷಿ ಇಲ್ಲ. ಆನೆ ಮಾವುತನ ಪ್ರಕರಣ ಸಾಕ್ಷಿ ಸಮೇತ ತೋರಿಸಿದೀವಿ. ಎಲ್ಲಾ ಟಿವಿ ಚಾನೆಲ್ಗಳನ್ನು ಕೂಡ ಬಂದ್ ಮಾಡಿದ್ರು. ಎಲ್ಲಾ ಪತ್ರಿಕೆಗಳು, ಇಲ್ಲಿ ಬಂದಂತಹ ಪತ್ರಕರ್ತ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾವು ಪತ್ರಕರ್ತರ ಬಗ್ಗೆ ನಮಗೆ ಯಾವುದೇ ಸಿಟ್ಟಿಲ್ಲ, ದ್ವೇಷ ಇಲ್ಲ. ಆ ದೊಡ್ಡ ದೊಡ್ಡ ಕಂಪನಿಗಳಿದಾವಲ್ಲ, ಪತ್ರಿಕೆ ನಡೆಸುವಂತ ಕಂಪನಿಗಳು, ದೇವರು ಅವರಿಗೆ ಬುದ್ಧಿ ಕೊಡಲಿ. ಇಲ್ಲಿ ಇವರು ಇನ್ನೊಂದೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅತ್ಯಾಚಾರ ಆದಂತಹ ಪೀಡಿತೆ ಏನಿರ್ತಾಳೆ ಅವಳ ಐಡೆಂಟಿಟಿಯನ್ನು ತೋರಿಸೋ ಹಾಗಿಲ್ಲ, ಕಾನೂನಲ್ಲಿದೆ. IPC ಸೆಕ್ಷನ್ 228A ಪ್ರಕಾರ ತೋರಿಸೋ ಹಾಗಿಲ್ಲ. ಜುವೆನೈಲ್ ಜಸ್ಟಿಸ್ ಆಕ್ಟ್ ಅದರ ಪ್ರಕಾರ ತೋರಿಸೋ ಹಾಗಿಲ್ಲ. ಪೋಕ್ಸೋ ಕಾಯ್ದೆಯಲ್ಲಿ ಅತ್ಯಾಚಾರ ಆದಂಥ ಹೆಣ್ಮಗಳ ಫೋಟೋವನ್ನು ಎಲ್ಲಿಯೂ ತೋರಿಸೋ ಹಾಗಿಲ್ಲ, ಹೆಸರು ಹಾಕೋ ಹಾಗಿಲ್ಲ. ಇವರೇನು ಮಾಡ್ತಾ ಇದ್ದಾರೆ, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತಹ ಕುಟುಂಬ ಏನಿದೆ ಅವರು ಅದೇ ಕಾನೂನನ್ನು ಇಟ್ಕೊಂಡು ಯೂಟ್ಯೂಬಿಗೆ ಬರೆದಿದ್ದಾರೆ, ಫೇಸ್ಬುಕ್ಕಿಗೆ ಬರೆದಿದ್ದಾರೆ, ಎಲ್ಲಾ ಪತ್ರಿಕೆಗಳಿಗೂ ಕೂಡ ಬರೆದಿದ್ದಾರೆ. ಏನಂತ? ಇವರು ಸಭೆಯಲ್ಲಿ ಸೌಜನ್ಯ ಅಂತ ಇಟ್ಕೊತಾ ಇದ್ದಾರೆ, ಸೌಜನ್ಯ ಫೋಟೋ ಹಾಕ್ತಾ ಇದ್ದಾರೆ. ಹಿಂಗಾಗಿ ಈ ಕಾರ್ಯಕ್ರಮವನ್ನ ಪತ್ರಿಕೆಯಲ್ಲಿ ನೀವು ಹಾಕಬಾರ್ದು ಅಂತೇಳಿ ಅವರೆಲ್ಲರಿಗೂ ಕೂಡ ರಿಪೋರ್ಟ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ನೀವು ಇದನ್ನ. ಫೇಸ್ಬುಕ್ ಹೆಡ್ಗೆ ಬರೀತಾರೆ, ಅವೊಬ್ಬನು ಥರ್ಡ್ ಕ್ಲಾಸ್, ಒಬ್ಬನು ಶಿವಮೊಗ್ಗದವನಂತೆ, ಯಾವುದೋ ಒಂದು ಕಂಪನಿ. ಮೊನ್ನೆ ನಮ್ಮ ಜಯಂತ್ ಅವರು ಬಹಳ ಕರೆಕ್ಟ್ ಆಗಿ ಕೈ ತಗೊಂಡಿದ್ದಾರೆ. ಯಾರು ಸೌಜನ್ಯ ಪ್ರಕರಣದ ನ್ಯಾಯದಲ್ಲಿ ಅಡ್ಡಿ ಬರ್ತಿರೋ ಅವ್ರವ್ರ ಮನೆಗಳಿಗೆ ನುಗ್ತೇವೆ. ಮೇಲೆ ನಾವು ಅವ್ರವ್ರ ಮನೆಗೆ ನುಗ್ಗಿ ಹೋಗ್ತೇವೆ. ಒಂದು ಸಣ್ಣ ಮಗಳು ನ್ಯಾಯಕ್ಕೋಸ್ಕರ ಇಷ್ಟು ದೊಡ್ಡ ಹೋರಾಟ ನಡೆದಿದೆ. ಆ ಕಂಪನಿ ಅವನು ಐಪ್ಲೆಕ್ಸ್, ಅವನ ಹೆಸರು ಯಾವುದೋ ಏನೋ ಆಯ್ತಂತ, ಒಂದು ಅವಿನಾಶ್ ಅಂತ, ಗಿರೀಶ್ ಅಂತ. ನನ್ನ ಹಣೆ ಬರ ಅಲ್ಲ ಸರ್, ಅವನು ಈ ಕಾನೂನನ್ನು ದುರ್ಬಳಕೆ ಮಾಡ್ತಾ ಇದ್ದಾನೆ, ಈ ದಣಿಗಳು ಇದ್ರ ಮೇಲೆ. ಆಮೇಲೆ ಇನ್ನೊಬ್ಬನು ಇದ್ದಾನೆ, ಡೊಂಕು ನುಡಿ ಅಂತ ಹೇಳಿ. ಪ್ರಸನ್ನಕ್ಕ ಮಾತಾಡಿಲ್ಲ, ಯಾವುದೋ ಅಂಗಡಿ ಅಂತ ಅವನ ಹೆಸರು. ಪ್ರಸನ್ನಕ್ಕ ಯಾಕೆ ಬೈತಾಳೋ ನನಗೆ ಗೊತ್ತಿಲ್ಲ. ಅವನು ಏನಂತಂದ್ರೆ, ಅಕ್ಕ ಅವನು ಬಯಕ್ಕೆ ಹೋಗ್ಬೇಡಿ ಜಾಸ್ತಿ. ಯಾಕೆ ಗೊತ್ತಾ, ಅವನು ಒಂದೊಂದ್ಸಾರಿ ತಪ್ಪಿ ಸತ್ಯ ಮಾತಾಡ್ಬಿಡ್ತಾನೆ. CC ಕ್ಯಾಮ್ರಾ ಬಗ್ಗೆ ಮಾತಾಡಿದ್ನಲ್ಲ, ಯಾವಾಗ ಸತ್ಯ ಮಾತಾಡ್ತಾನಂತ ಹೇಳಿದ್ರೆ, ಒಂದು ಎಪಿಸೋಡ್ ಮಾಡಿದ್ರೆ ಪಾಪ ಅವನಿಗೆ 800 ರೂಪಾಯಿ ಕೊಡ್ತಾರಂತೆ, ಒಂದು ಕ್ವಾರ್ಟರ್, ಅದು ಡಬ್ಬದಲ್ಲಿರೋ ಕ್ವಾರ್ಟರು. ಮತ್ತೆ ಉಪ್ಪಿನಕಾಯಿ ಕಂಪಲ್ಸರಿ ಬೇಕೇ ಬೇಕು. ಉಪ್ಪಿನಕಾಯಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಕಾಕೆ, ಉಪ್ಪಿನಕಾಯಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸತ್ಯ ಮಾತಾಡ್ಬಿಡ್ತಾನ ಅವನು. ಹಿಂಗಾಗಿ CC ಕ್ಯಾಮ್ರಾ ಇತ್ತು, ಪ್ಯಾರಾಸಾನಿಕ್ ಇತ್ತು ಅಂತ ಸತ್ಯ ನೋಡಿದ್ಬಿಟ್ಟ. ಯಾಕಂದ್ರೆ ಉಪ್ಪಿನಕಾಯಿ ಕೊಟ್ಟಿದ್ದಿಲ್ಲ ಅವನಿಗೆ. ನಾವು ಕಾಯ್ತಾ ಇರ್ತೀವಿ ಯಾವಾಗ ಇವ್ರಿಗೆ ಉಪ್ಪಿನಕಾಯಿ ಕೊಡಲ್ಲ ಅಂತ. ಯಾವಾಗ ಉಪ್ಪಿನಕಾಯಿ ಸಿಗಲ್ಲ ಅವಾಗ ನಿಜ ಹೇಳೇ ಬಿಡ್ತಾನ ಅವನು. ಅಂದ್ರೆ ಇಂಥವ್ರನ್ನ ಇಟ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ. ಇಂಥವ್ರನ್ನ ಇಟ್ಕೊಂಡು ಇವರು ಈ ಸತ್ಯದ ಹೋರಾಟವನ್ನ ಹಾಳು ಮಾಡಕ್ ನೋಡ್ತಾ ಇದ್ದಾರೆ. ಆದ್ರೆ ಒಂದು ಗೊತ್ತಿರಲಿ ನಿಮಗೆ, ಒಂದು ಗೊತ್ತಿರಲಿ, 1 ವರ್ಷ 2 ವರ್ಷ ಅಲ್ಲ, ಇನ್ನು 1 ತಿಂಗಳು ತಡೀರಿ ಸರ್. ನೀವು 1 ತಿಂಗಳು ತಡೀರಿ, 1 ಮಂತ್ ಕೇಳ್ತಾ ಇದ್ದೀನಿ ನಾನು ಎಲ್ರಿಗೂ. ಎಲ್ಲರೂ ಕೂಡ ನೀವು ತಯಾರಾಗಿರ್ಬೇಕು. ಇಡೀ ರಾಜ್ಯದ ಜನ 1 ತಿಂಗಳ ವೇಟ್ ಮಾಡಿ. ಸ್ಥಳ ಅನ್ನೋದು ಇವರು ಸ್ಮಶಾನ ಮಾಡಿದ್ದಾರೆ ಇವರು. ಕಳೆದ 30-40 ವರ್ಷಗಳಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ರೆ, ಇವ್ರ ಕಡೆಯವ್ರು ಹೇಳ್ತಾರೆ ಸುಸೈಡ್ ಮಾಡ್ಕೊಂಡು ಬಿಡ್ತಾರೆ ಅಂತ ಹೇಳಿ. ಒಂದು ಹೆಣ್ಮಗಳು, ಮೈಸೂರಿಂದ ಬಂದಂತ ಹೆಣ್ಮಗಳು, ನೆಕ್ಸ್ಟ್ ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಾನು. ಮೈಸೂರಿಂದ ಒಬ್ಬ ಹೆಣ್ಮಗಳು ಬರ್ತಾರೆ ನ್ಯಾಯಕ್ಕೋಸ್ಕರ, ಸ್ವಾಮಿ ನ್ಯಾಯ ಕೊಡಿ ಅಂತ. 2 ದಿನ ಆದ್ಮೇಲೆ ಆ ಹೆಣ್ಮಗಳ ಶವ ಇದೇ ಧರ್ಮಸ್ಥಳದ ಮುಖ್ಯ ರಸ್ತೆ ಪಕ್ಕ, ಶಿವಪ್ಪ ಮಲೆಕುಡಿಯ ಅವರ ಮೇಲ್ಗಡೆ, ಅವ್ರ ಮನೆಯಿಂದ ಮೇಲ್ಗಡೆ ರಸ್ತೆ ಪಕ್ಕದಲ್ಲಿ ಸತ್ತಾಗಿ ಪೂರ್ತಿ ಹೆಣ ಆಗಿ ಬಿದ್ದಿರ್ತದೆ. ಮೇಲ್ಗಡೆ ಉದಯವಾಣಿ ಪೇಪರ್ ಹಾಕಿರ್ತಾರೆ. ಉದಯವಾಣಿ ಪೇಪರ್ ತೆಗೆದು ನೋಡಿದ್ರೆ ಮುಖದ ಪೂರ್ತಿ ಆಸಿಡ್ ಇದ್ರೆ ಸುಟ್ಟು ಹೋಗಿರ್ತದೆ. ಮುಖ ಪೂರ್ತಿ ಆಸಿಡ್ ಇಂದ. ನಾನು ಕೇಳ್ತಾ ಇದ್ದೀನಿ, ಪೊಲೀಸರಿಗೆ ಕೇಳ್ತಾ ಇದ್ದೀನಿ ನಾನು, ಯಾರಾದ್ರೂ ಮುಖದ ಮೇಲೆ ಆಸಿಡ್ ಹಾಕೊಂಡು ಸುಸೈಡ್ ಮಾಡ್ಕೊಳ್ಳೋದು ನೋಡಿದಿರ ನೀವು? ಈ ಪ್ರಕರಣ ಆಗಿದ್ದು ಸೌಜನ್ಯ ಪ್ರಕರಣಕ್ಕಿಂತ ಬರೀ 3 ತಿಂಗಳ ಹಿಂದೆ, ನಿರಂತರವಾಗಿ ಹೆಣಗಳು ಬಿದ್ದಿದೆ ಇಲ್ಲಿ. ಅದರ ಸಲುವಾಗಿ ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ. ಬರೀ 1 ತಿಂಗಳ ನೀವು ನಮಗೆ ಅವಕಾಶ ಕೊಡಿ. ಏನೇನು ನಡೆದಿದೆ ಪ್ರತಿಯೊಂದನ್ನು ತಂದು ತೋರಿಸ್ತೀವಿ.
ಬಂದು ತೋರಿಸ್ತೀವಿ. ಇಡೀ ಜನ, ಇಡೀ ರಾಜ್ಯದ ಜನಕ್ಕೆ ಬರಬೇಕು. ಸ್ವಾಮಿ ಬೆಟ್ಟದ ಕಡೆ ಬರ್ತೀವಿ ನಾವು, ನ್ಯಾಯ ಕೊಡ್ಬೇಕು ನಮಗೆ. ಆ ಒಂದು ಆದೇಶದ ಸಲುವಾಗಿ ನಾವು ಕಾಯ್ತಾ ಇದ್ದೀವಿ. ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್, ಪ್ರತಿಯೊಂದು ಸಭೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಂಗೆ ಮಾಡೋರಲ್ಲ ನಾವು, ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಿ, ಶಾಂತಿಯುತವಾಗಿಯೇ ನಮಗೆ ನ್ಯಾಯ ಕೊಡಿ ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಒಂದಲ್ಲ, ಎರಡಲ್ಲ, ನೂರಾರು ಹೆಣಗಳು ಬಿದ್ದಿದೆ ಅಲ್ಲಿ. ಶಾಂತಿಯುತವಾಗಿ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಅವಕಾಶ ಕೊಟ್ಟರೆ ಸರಿ, ಇಲ್ಲ ಅಂತ ಹೇಳಿದ್ರೆ ದಂಗೆ ಏಳುವುದು ಅನಿವಾರ್ಯ. ಅದಕ್ಕೆ ನೀವೇ ಕಾರಣ, ಸರ್ಕಾರಗಳೇ ಕಾರಣ. ಅದಕ್ಕೆ ಈ ಒಂದು ವಿಷಯವನ್ನ ಇದು ಬರೀ ಭಾಷಣ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ನಾವು ಯಾಕಿಷ್ಟೊಂದು ರೋಷದಿಂದ ಇದ್ದೀವಿ, ಯಾಕಿಷ್ಟೊಂದು ಆವೇಶದಿಂದ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸತ್ಯ ಏನು ಅನ್ನೋದು ನಮ್ಗೆ ಗೊತ್ತಿದೆ. ಬರೀ ಯಾರೋ ಹೇಳಿದ್ ಕೇಳಿ ನಾನು ಮಾತಾಡ್ತಾ ಇಲ್ಲ, ಸಾಕ್ಷ್ಯಾಧಾರ ಸಮೇತವಾಗಿ ನಾನು ಮಾತಾಡ್ತಾ ಇದ್ದೀನಿ. ಗೊತ್ತಿದೆ ನಮಗೆ ಯಾರ್ಯಾರು ಏನೇನು ಎತ್ತೆತ್ತ ನಡೀತು ಎಲ್ಲ ಗೊತ್ತಿದೆ. ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಎಲ್ಲಾ ಪ್ರಕರಣಗಳ ಬಗ್ಗೆ ನಮಗೆ ಗೊತ್ತಿದೆ. ಇಲ್ಲಿ ನಾನು ಹೇಳ್ತಾ ಇಲ್ಲ, LCDಯಲ್ಲಿ ಈಗಲೇ ತೋರಿಸ್ಬಿಡ್ಬೋದು, ಆದ್ರೆ ನಾನು ಮಾಡ್ತಾ ಇಲ್ಲ ಆ ಕೆಲಸನ. ನಾಳೆ ಅದನ್ನು ತುಳಿದು ಹಾಕ್ತಾರೆ ಅಂತ ಹೇಳಿ ಅದು ಕೆಲಸ ಮಾಡ್ತಾ ಇಲ್ಲ. ಕಾಯ್ತಾ ಇದ್ದೀವಿ ನಾವು, ಅವಕಾಶಕ್ಕೆ ಕಾಯ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ, ನ್ಯಾಯಾಧೀಶರಿಗೆ, ಪ್ರಧಾನಮಂತ್ರಿಗಳಿಗೆ, ಇಲ್ಲಿಯ DC-ಗಳಿಗೆ, SP-ಗಳಿಗೆ ವಿನಂತಿ ಮಾಡ್ಕೊಳ್ಳೋದಾದ್ರೆ ಒಂದು ಅವಕಾಶ ಕೊಡಿ ನಮಗೆ. ಅರ್ಧ ದಿನ ಟೈಮ್ ಕೊಡಿ ಸರ್ ನಮಗೆ. ಅರ್ಧ ದಿನ, ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಟೈಮ್ ಕೊಡಿ. ಅದರಲ್ಲಿ ಏನು ನಡೀತು ಅನ್ನೋದು ತೋರಿಸ್ತೀವಿ ನಾವು. ಈ ಒಂದು ಹೋರಾಟ ಅತ್ಯಂತ ಕೊನೆಯ ಹಂತಕ್ಕೆ ತಲುಪಿದೆ. ಮಹೇಶ್ ಶೆಟ್ಟರ್ ನೇತೃತ್ವದಲ್ಲಿ ಎನ್ಕೌಂಟರ್ ಮಾಡ್ತೀನಿ ಅಂತ ಹೊರಟಿದ್ರು ಅವ್ರನ್ನ 12 ವರ್ಷದ ಹಿಂದೆ. ಇವತ್ತು ಅವರೇ ಎನ್ಕೌಂಟರ್ ಆಗ್ತಾ ಇದ್ದಾರೆ, ಮರ್ಯಾದೆ ಕಳ್ಕೊಂಡು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನಾದರೂ ಇರದೇ ಹೋಗಿದ್ರೆ ನೀವು ಹೇಳ್ತೀರ ಮಟ್ಟಣ್ಣವರು ಬಲ ತುಂಬಿದ್ರು. ಅಲ್ಲ, ಮಟ್ಟಣ್ಣವರು ಇಲ್ಲ ಅಂತ ಹೇಳಿದ್ರೆ ಮಟ್ಟಣ್ಣವ್ರ ಜಾಗಕ್ಕೆ ಇನ್ನೊಬ್ಬರು ಬರ್ತಾ ಇದ್ರು. ಇದು ಹೋರಾಟ ಹೇಗಿದೆ ಅಂತ ಹೇಳಿದ್ರೆ, ಯಾರು ಸತ್ಯವಾಗಿ ನಡ್ಕೋತಾರೋ ಅವರು ಹೋರಾಟದಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ ಅವರೇ ಹೊರಗಡೆ ಹೋಗ್ತಾರೆ. ನೋಡಿದೀವಿ ಸಾಕಷ್ಟು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಹಿಂದುತ್ವ ಕರಾವಳಿಯಲ್ಲಿ ಅವ್ರು ಇರೋದಕ್ಕೆ ಇವತ್ತು ಇಡೀ ಕರಾವಳಿ ಇವತ್ತು ಗರ್ವದಿಂದ ಗರ್ಜನೆ ಆಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಂದ. ಅವ್ರೇನಾದ್ರೂ ಹೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಏನಾಗ್ತದೆ, ಅಯ್ಯೋ ನನಗೆ ಎನ್ಕೌಂಟರ್ ಮಾಡ್ತಾರೆ, ಅದಾದ್ಮೇಲೆ 5 ಕೋಟಿ ರೂಪಾಯಿ ಕೊಡೋಕೆ ಬಂದರು, ಹೊರಗಡೆ ಹಾಕ್ತಿದ್ರು ಅವ್ರನ್ನ. ಅವ್ರು ಇರೋದಕ್ಕೆ ನಾವಿದ್ದೀವಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇರೋದಕ್ಕೆ ಇವತ್ತು ಈ ಹೋರಾಟ. ಅದರ ಜೊತೆಗೆ ಸೌಜನ್ಯಾಳ ತಾಯಿಯ ಧೈರ್ಯವನ್ನು ನಾವು ಮೆಚ್ಚಬೇಕು. ಸೌಜನ್ಯಾಳ ಇಡೀ ಕುಟುಂಬ ಏನಿದೆ, ಒಂದು ಕಾರ್ಯಕ್ರಮ ಆದರೂ ಕೂಡ ಪ್ರತಿಯೊಬ್ಬರೂ ಬರ್ತಾರೆ, ಅವ್ರ ಮನೆಯವರು ಎಲ್ಲರೂ ಬರ್ತಾರೆ. ಅವರ ಒಂದು ಧೈರ್ಯವನ್ನು ನಾವು ಮೆಚ್ಚಬೇಕು. ಜೊತೆಗೆ ಯೂಟ್ಯೂಬ್ನವರು ಇವತ್ತು ರಾಜು ಮೌರ್ಯ ಅಂತ ದಾವಣಗೆರೆ ಅವರು ಆನೆ ಮಾವುತನ ಬಗ್ಗೆ ಬರೀ ಪ್ರಸಾರ, ಇಡೀ ಪ್ರಕರಣದ ಬಗ್ಗೆ ಅಷ್ಟೇ ಅಲ್ಲ, ಆನೆ ಮಾವುತನ ಬಗ್ಗೆ ಅಹಿಂದ ವೇದಿಕೆಯಿಂದ ಸಿದ್ದರಾಮಯ್ಯನವರಿಗೆ, ಗೃಹ ಸಚಿವರಿಗೆ ಅವರು ಪತ್ರವನ್ನು ಬರೆದಿದ್ದಾರೆ, ಪತ್ರ ಚಳವಳಿ ಮಾಡ್ತಾ ಇದ್ದಾರೆ. ಅನೇಕ ಯೂಟ್ಯೂಬ್ ಚಾನಲ್ ಅವರು, ಕೂಡ್ಲಾ ರಂಪೇಜ್ ಅವರು ಅಂತೂ ಜೊತೆಗೆ ಇದ್ದೇ ಇದ್ದಾರೆ. ಅನೇಕ ಚಾನಲ್ಗಳು ಇವತ್ತು ಬಂದಿದೆ. ಮಹೇಶ್ ಶೆಟ್ಟರ್ನ ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಮೊನ್ನೆ ಹೈಕೋರ್ಟಿಗೆ ಕಳಿಸಿದ್ರು TV ಚಾನಲ್ ಅವ್ರನ್ನೆಲ್ಲ. ಮಹೇಶ್ ಶೆಟ್ಟರ್ನ ಜೈಲಿಗೆ ಹಾಕ್ತೀವಿ, ಯಾಕಂದ್ರೆ ಮಹೇಶ್ ಶೆಟ್ಟರ್ನ ಜೈಲಿಗೆ ಹಾಕಿದ್ರೆ ಅಯ್ಯೋ ನಮ್ಮ ಗತಿ ಏನಂತ ಅನ್ಕೋಬೇಕಲ್ಲ. ಆಮೇಲೆ ನನ್ನ ಮೇಲೆ ಕೇಸ್ ಮಾಡಿದ್ರು, ಮಟ್ಟಣ್ಣವ್ರನ್ನ ಜೈಲಿಗೆ ಹಾಕ್ತೀವಿ, ಹೋರಾಟಗಾರರು ಜೈಲಿಗೆ ಹಾಕ್ತೀವಿ. ನಾನು ಹೇಳ್ತಿದ್ದೀನಿ ಹಾಕಿ, ಜೈಲಿಗೆ ಹಾಕಿದ್ರೆ ನಾವೇನ್ ಮಾಡ್ತೇವೆ ಹೇಳಿ? ಇಲ್ಲಿ ಅದಕ್ಕೆ ಸೌಜನ್ಯ ಹೋರಾಟ ಸಮಿತಿ ಉಪ್ಪಿನಂಗಡಿ ಇದೆಯಲ್ಲ, ಜೈಲಿನಲ್ಲಿ ಕೂಡ ಒಂದು ಹೋರಾಟ ಸಮಿತಿಯನ್ನ ಮಾಡ್ತೀವಿ ನಾವು. ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು. ಅಲ್ಲಿಯೂ ಕೈದಿಗಳಿರ್ತಾರೆ, ಅಲ್ಲಿಯೂ ಜೈಲರ್ಗಳಿರ್ತಾರೆ. ಅವ್ರನ್ನೆಲ್ಲ ಸೇರಿಸ್ಕೊಂಡು ಸೌಜನ್ಯ ಹೋರಾಟ ಸಮಿತಿ ಮಾಡಿ ನೀವು ಮಾಡಿದ ಅನಾಚಾರಗಳನ್ನು ಎಲ್ಲ ಹೇಳ್ತಾ ಹೋಗ್ತೀವಿ. ಮತ್ತೆ ನಿಮ್ಮ ಫೋಟೋನು ಕೂಡ ಕೊಡ್ತೀವಿ ಅವ್ರಿಗೆ. ಅಲ್ಲಿ 1 ಮರ್ಡರ್ ಮಾಡಿದವರು, 4 ಮಾಡಿದವರು, 10 ಮಾಡಿದವರು ಇರ್ತಾರೆ. ಮೊದಲು ಅವರಿಗೆ ಬೇಲ್ ಕೊಡಿಸ್ತೇವೆ ನಾವು ಬೇಲ್ ತಗೊಳ್ಳಲ್ಲ, ಅವ್ರಿಗೆ ಬೇಲ್ ಕೊಡಿಸ್ತೇವೆ. ಆಮೇಲೆ ನಿಮ್ಮನ್ನ ಭಗವಂತನೇ ಕಾಯ್ಬೇಕು. ಅಂದ್ರೆ ಅಂತಿಮ ಯಾತ್ರೆಗೆ ಜನನು ಕೂಡ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ
ನಾವು ಯಾವ ಮಟ್ಟಕ್ಕೆ ಈಗ ಬಂದಿದ್ದೀವಿ ಅಂತ ಹೇಳಿದ್ರೆ, ನಾವು ಹೋರಾಟಗಾರರು. ನಮಗೆ ಅರಮನೆನೂ ಒಂದೇ, ಸೆರೆಮನೆನೂ ಕೂಡ ಒಂದೇ ನಮಗೆ. ನೀವು ಯಾವ ರೀತಿ ಸೌಜನ್ಯಳನ್ನ ಬೆತ್ತಲೆಯಾಗಿ ಅತ್ಯಾಚಾರ ಮಾಡಿ ಅವಳ ದೇಹವನ್ನು ಬೆತ್ತಲೆಯಾಗಿ ಎಸೆದ್ರಲ್ಲ, ನಾವು ಯಾಕೆ ಇಷ್ಟೊಂದು ಎಳೆಯಾಗಿ ನಿಮ್ಮನ್ನು ಬೆತ್ತಲೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲು ನಿಮ್ಮನ್ನು ಕೂಡ ಸೌಜನ್ಯ ಬೆತ್ತಲೆ ಮಾಡಿಸ್ತಾ ಇದ್ದಾಳೆ. ನಿಮ್ಮ ವ್ಯಕ್ತಿತ್ವವನ್ನು 11 ವರ್ಷದಿಂದ ನೀವು ಬೆತ್ತಲೆ ಆಗಿದ್ದೀರಿ. 11 ವರ್ಷದಿಂದ. ಎಷ್ಟೋ ಜನ ಕೇಳ್ತಾರೆ, 11 ವರ್ಷದಿಂದ ಏನಾಯ್ತು ಹೇಳಿ? ಇವರ ಎಲ್ಲ ವ್ಯಕ್ತಿತ್ವ, ಇವರು ಎಲ್ಲರೂ ಕೂಡ ಬೆತ್ತಲೆಯಾಗಿ ಹೋಗ್ತಾ ಇದ್ದಾರೆ. ಇವರ ಕಚ್ಚೆ ತೆಗೆದಾಯ್ತು, ಪೈಜಾಮ ತೆಗೆದಾಯ್ತು, ಬನಿಯನ್ನು ಕೂಡ ಬಿಚ್ಚಾಯ್ತು. ಮತ್ತೇನು ಸರ್? ಮುಂಡಾಸು. ಇವರು ಮುಂಡಾಸು ಸಂಡಾಸಲ್ಲಿ ಬಿದ್ದಿದೆ. ಮುಂಚೆ ಮುಂಡಾಸನ್ನ ನಾವು ದೇವ್ರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡ್ತಿದ್ವಿ. ನಾವು ದೇವ್ರ ಕೋಣೆಯಲ್ಲಿ ಇಡ್ತಿದ್ವಿ ಮುಂಡಾಸನ್ನ. ಈಗ ಆ ಮುಂಡಾಸ ಏನಾಗಿದೆ? ಜನರು ಸಂಡಾಸಲ್ಲಿ ಇಡ್ತಾ ಇದ್ದಾರೆ, ಸಂಡಾಸಲ್ಲಿ ಎಸಿತಾ ಇದ್ದಾರೆ. ಅದನ್ನ ಯಾಕೆ ಅಂತ ಹೇಳಿದ್ರೆ, ನೀವು ಮಾಡ್ತಾ ಇರುವಂತಹ ಕೆಟ್ಟ ಕೆಲಸಕ್ಕೆ. ಹೋರಾಟ ಮಾಡೋರ ಮೇಲೆ, ಹೋರಾಟಗಾರ್ತಿಯರ ಮೇಲೆ ಕೆಟ್ಟ ಕೊಳಕ ಬೈತಾ, ಫೇಸ್ಬುಕ್ ಅಲ್ಲೇ ಇಲ್ಲೇ ಬೈತಾ ಇರ್ತಾ ಇರ್ರಿ. ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೀವು ನಮಗೆ ಎಷ್ಟು ಬೈತೀರೋ ಬೈರಿ, ನೀವು ಎಷ್ಟು ಬೈತೀರೋ ನಾವು ನಿಮಗೆ ಅಷ್ಟೇ ಕೆಟ್ಟದಾಗಿ ಬೆತ್ತಲೆ ಮಾಡ್ತಾ ಹೋಗ್ತೀವಿ. ನಮಗೆ ಯಾರು ಬೈತಾರಲ್ಲ ಅವ್ರಿಗೆ ನಾವು ಏನು ಅನ್ನಲ್ಲ. ಪಾಪ ನಮ್ಮ ವಿಜಯಕ್ಕ ನನಗೆ ಫೋನ್ ಮಾಡಿ ಆಡ್ತಾ ಇದ್ಲು, ವಿಜಯಲಕ್ಷ್ಮಿ ಅಂತ. ನಾರಾವಿ ಬಡ ಕುಟುಂಬದ ಹೆಣ್ಮಗಳು, ಅವಳು ದುಡಿದ್ರೆ ಅವಳು ಜೀವನ ಆಗಬೇಕು. ಹೋರಾಟಗಾರರಿಗೆ ಅವ್ರಿಗೆ ಏನೋ ಸಂಬಂಧ ಕಟ್ಟಿ ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದಾರೆ. ನಾನು ಹೇಳಿದೆ, ಅಳಗಬೇಡಮ್ಮ, ನೀನು ತಾಯಿ ಸಮಾನ. ಇವ್ರಿಗೆ ತಾಯಿ ಮಗಳ ಸಂಬಂಧ ಏನು ಗೊತ್ತೇ ಇಲ್ಲ. ತಾಯಿ ಮಕ್ಕಳ ಸಂಬಂಧ ಗೊತ್ತೇ ಇಲ್ಲದವ್ರು ಏನೇನೋ ಕೆಟ್ಟದಾಗ ನಾವು ನಿಮ್ಮ ಬಗ್ಗೆ ಏನು ಬೈಯಲ್ಲ. ನೀವು ನಮಗೇನಾದ್ರು ಅಂದ್ರೆ ಪೆಟ್ಟು ಬೀಳೋದು, ಲತ್ತೆ ಬೀಳೋದು ನಿಮ್ಮ ದಣಿಗಳಿಗೆ ಲತ್ತೆ ಬೀಳುತ್ತೆ. ನಿಮಗೆ ನಾವು ಅನ್ನಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಮೊನ್ನೆ ಜಾರ್ಜ್ ಫರ್ನಾಂಡಿಸ್ ಅವರು ಬಂದಿದ್ರು, ಸಾರಿ KJ ಜಾರ್ಜ್ ಅವರು, UT ಖಾದರ್ ಅವರು ಕೂಡ ಅವ್ರ ಜೊತೆಗೆ. ನಾನು ಅವರೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜಾರ್ಜ್ ಅವರೇ, ನಿಮಗೆ ಏನಾದರೂ ಈ ದಣಿಗಳ ಬಗ್ಗೆ ವ್ಯಾಮೋಹ ಇದ್ರೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಆಸ್ಟಿನ್ ಟೌನು, ಫ್ರೇಜರ್ ಟೌನಲ್ಲಿ 10 ಚರ್ಚ್ಗಳಿದೆ. ಆ ಚರ್ಚಲ್ಲಿ ಹೋಗಿ ಒಬ್ಬ ಪಾದ್ರಿ ಅಂತ ನೇಮಕ ಮಾಡ್ರಿ ಅವ್ರನ್ನ. UT ಖಾದರ್ ಅವ್ರು ನಿಮಗೇನಾದರೂ ಅವ್ರ ಬಗ್ಗೆ ಬಹಳ ವ್ಯಾಮೋಹ ಇತ್ತಂತ ಹೇಳಿದ್ರೆ, ಉಳ್ಳಾಲದಲ್ಲಿ ಒಂದು ಮಸೀದಿಯಲ್ಲಿ ಒಂದು ಮುಲ್ಲಾ ಅಂತ ನೇಮಕ ಮಾಡ್ರಿ ಅವ್ರನ್ನ. ನಮ್ಮ ಹಿಂದೂಗಳಲ್ಲಿ ಬಾರದು ಬೇಡ, ನಮ್ಮ ಹಿಂದೂ ದೇವಸ್ಥಾನವನ್ನು ಹಾಳು ಮಾಡೋದು ಬೇಡ. ಇಷ್ಟು ವರ್ಷ ಹಿಂದೂ ದೇವಸ್ಥಾನದ ಕಾಣಿಕೆ ದುಡ್ಡು ತಗೊಂಡು ಕೋಟ್ಯಾಂತರ ರೂಪಾಯಿ ಮೊನ್ನೆ ಹರಾಜಿಗೆ ಹಾಕಿದ್ದು. ಅದಕ್ಕೇನಂತಾರೆ, ಅದು ಹರಾಜಿಗೆ ಏಲಂ ಅಂತಾರಲ್ಲ ಸರ್, ಏಲಂನಲ್ಲಿ 7 ಕೋಟಿ ರೂಪಾಯಿ ತಲೆ ಬೋಳಿಸಿದ ಅದು ಕೂದಲಿಂದ 7 ಕೋಟಿ ರೂಪಾಯಿ ಬಂದಿದೆ. 7,60,00,000 ಹಿಂದೂಗಳ ಕೊಟ್ಟಿದ್ದು. ನಾನು ಎಲ್ರಿಗೂ ಈ ಪ್ರಶ್ನೆ ನಾನೇ ಕೇಳ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಯಾರಾದರೂ ಉತ್ತರ ಕೊಡಿ ಅದಕ್ಕೆ. ಯಾವುದಾದ್ರೂ ಒಂದು ಚರ್ಚಿಗೆ ಹಿಂದೂಗಳು ಪಾದ್ರಿ ಆಗಿದ್ದು ಒಂದು ಉದಾಹರಣೆ ಇದ್ದರೆ ನನಗೆ ಕಳಿಸ್ಕೊಡಿ. ಯಾವುದಾದ್ರೂ ಒಂದು ಬಸದಿಗೆ ಹಿಂದೂಗಳು ಸ್ವಾಮೀಜಿಗಳಾಗಿದ್ದರೆ ಅದರ ಉದಾಹರಣೆ ಕೊಡಿ. ಯಾವುದಾದ್ರೂ ಒಂದು ಮಸೀದಿಗೆ ಜೈನರು ಏನಾದರೂ ಅಲ್ಲಿ ಮುಲ್ಲಾ ಆಗಿದ್ರೆ ಅದರ ಉದಾಹರಣೆ ನನಗೆ ತರಿಸ್ಕೊಡಿ. ಮಸೀದಿಗೆ ಮುಸಲ್ಮಾನರು ಮುಲ್ಲಾ ಆಗೋದು ತಪ್ಪಲ್ಲ, ಅದು ಅವ್ರ ಧರ್ಮ. ಅದು ಧರ್ಮ ಇರೋದೇ ಹಂಗೆ. ನಾನು ಟೀಕೆ ಮಾಡ್ತಾ ಇಲ್ಲ. ಕ್ರೈಸ್ತ ಚರ್ಚಿಗೆ ಕ್ರೈಸ್ತರೇ ಅದರ ಪಾದ್ರಿ ಆಗಬೇಕು ಅಲ್ವಾ? ಅದು ಅದರ ಧರ್ಮ ಇರೋದೇ ಹಂಗೆ. ಆದರೆ ಇಲ್ಲೇನಾಗಿದೆ, ನಾವು ಹಿಂದೂಗಳು ಬಹಳ ಸಹಿಷ್ಣುತೆಗಳಿದ್ದೇವೆ. ನಾನು ಜೈನ ಧರ್ಮವನ್ನು ನಾನು ಬೈತಾ ಇಲ್ಲ, ಬಹಳ ಗೌರವ ಕೊಡ್ತೀವಿ. ಆದರೆ ಜೈನ ಬಸದಿಗೆ ಒಬ್ಬ ಹಿಂದೂನ ತಮ್ಮಣ್ಣ ಶೆಟ್ಟರ್ ಮಾಡ್ರಪ್ಪ ನೋಡೋಣ, ಆಗ್ತೀರಾ ತಮ್ಮಣ್ಣ ಶೆಟ್ಟರ್ ಅಂತ ಹೇಳಿದ್ರೆ ನಾಳೆ ಆಗ್ತಾರೆ ಅವರು. ಜೈನ ಬಸ್ತಿಗೆ ಅವರು ಒಬ್ಬ ಆಗ್ಬಿಡ್ತಾರೆ. ಮಾಡ್ರಿ ನೋಡ್ರಿ, ಅವ್ರಿಗಿಂತ ಮಾಡಿ ನೋಡೋಣ. ಆಗಲ್ಲ. ಯಾಕಂತ ಹೇಳಿದ್ರೆ ಆ ಧರ್ಮದ ಕಟ್ಟಳೆಗಳು ಹಾಗಿರ್ತವೆ. ಆದ್ರೆ ನಾವು ನೋಡಿ, ಇಷ್ಟೊಂದು ಕೊಲೆಗಳು ನಡೀತಾ ಇದೆ. ಕೊಲೆಗಳು ನಡೀತಾ ಇರೋದು ಎಲ್ಲ ಹಿಂದೂ ಹೆಣ್ಣು ಮಕ್ಕಳದೇ, ಎಲ್ಲ ಹಿಂದೂಗಳದೇ ಕೊಲೆ ನಡೀತಾ ಇದೆ. ಆದ್ರೂ ನಾವು ಹೋಗಿ ದಕ್ಷಿಣೆ ಹಾಕಿ ಕಾಲು ಬಿದ್ದು ಬರ್ತಾ ಇದ್ದೀವಿ. ಯಾವ ರೀತಿ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಬರೀ ಸೌಜನ್ಯ ಪ್ರಕರಣ ಒಂದೇ ಅಲ್ಲ. ಸೌಜನ್ಯ ಪ್ರಕರಣ ಇದರ ಏನು ಹಿಂದೆ ನಡೆದಂತಹ ದೌರ್ಜನ್ಯ ದಬ್ಬಾಳಿಕೆಗಳ ಒಂದು ಕನ್ನಡಿ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೇನೆ. ಪ್ರತಿ ಸಾರಿ ನಾವು ಹಿಂದೂಗಳು ಅಂತ ಹೇಳ್ತೀವಿ.
ಆದರೆ ನಮ್ಮಲ್ಲಿನೇ ಒಗ್ಗಟ್ಟನ್ನು ಹೊಡಿತಾರೆ. ಉದಾಹರಣೆಗೆ ಇಲ್ಲಿ ಒಬ್ಬರಿದ್ದಾರೆ, ಅವ್ರ ತಮ್ಮ ಯಾವುದೋ ಇಂದ್ರ ಅಂತೆ. ಯಾರಾದರೂ ಪ್ರತಿಭಟನೆ ಮಾಡಕ್ಕೆ ಪ್ರಾರಂಭ ಮಾಡಿದರೆ, ಈಗ ಮಹೇಶ್ ಶೆಟ್ಟರು ಪ್ರತಿಭಟನೆ ಮಾಡಿದ್ರು, ಅವರ ವಿರುದ್ಧವಾಗಿ ಇನ್ನೊಬ್ಬರ ಬಂಟ ಸಮುದಾಯದವ್ರನ್ನೇ ಎದ್ದು ನಿಂದಿಸ್ತಾರೆ, ಫಿಟ್ಟಿಂಗ್ ಇಡ್ತಾರೆ. ಒಕ್ಕಲಿಗರ ದಂಗೆ ಇದ್ರೆ ಅವ್ರ ವಿರುದ್ಧ ಪ್ರಶ್ನೆ ಮಾಡಿದರೆ ಒಕ್ಕಲಿಗರನ್ನೇ ಅವ್ರ ವಿರುದ್ಧ ಕಟ್ತಾರೆ. ಫಿಟ್ಟಿಂಗ್ ಮಂಜುನಾಥ. ಬೆಂಗಳೂರಿನಲ್ಲಿ ಒಬ್ಬರಿದ್ದಾರೆ, ಅದು ಒಬ್ಬ ಇವ್ರ ತಮ್ಮ ಯಾವುದೋ ಇಂದ್ರ, ಅವರು ಕೂಡ ಇನ್ನೊಬ್ಬ ಇಂದ್ರ. ಇಲ್ಲಿ ಜೋರಾಗಿ ಏನಾದರೂ ಪ್ರತಿಭಟನೆ ನಡೆದರೆ, ಅಲಿಗೇಷನ್ ಆದರೆ ಅವ್ರ ಕೆಲಸ ಏನಂತ ಹೇಳಿದ್ರೆ CM ಮುಂದೆ ಹೋಗಿ ನಿಂತ್ಕೊಳ್ಳೋದು, ಪೊಲೀಸ್ ಅಧಿಕಾರಿಗಳ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಸೆಟ್ಟಿಂಗ್ ಮಾಡೋದು, ನ್ಯಾಯಾಲಯದ ಅಧಿಕಾರಿಗಳ ಮುಂದೆ ಹೋಗಿ ನಿಂತ್ಕೊಳ್ಳೋದು. ಯಾಕಂದ್ರೆ ಅವನು ಸೆಟ್ಟಿಂಗ್ ಮಂಜುನಾಥ. ಇವ್ರ ತಮ್ಮ ಒಬ್ಬನು ಫಿಟ್ಟಿಂಗ್ ಮಂಜುನಾಥ, ಅಲ್ಲಿರೋವನೊಬ್ರು ಸೆಟ್ಟಿಂಗ್ ಮಂಜುನಾಥ. ಇನ್ನೊಬ್ಬನಿದ್ದಾನೆ ಚೀಟಿಂಗ್ ಮಾಡ್ತಾ, ಬಡ್ಡಿ ದಂಧೆ ಮಾಡಿ ಮಾಡಿ ಮಾಡಿ. ಇವತ್ತು ಇದನ್ನು ನಾನು ಹೇಳಲೇಬೇಕು. ಇವತ್ತು ಇಡೀ ಕರಾವಳಿ ಅಲ್ಲ, ಇಡೀ ರಾಜ್ಯದಲ್ಲಿ ಸಂಘದಿಂದ ಸಾಲ ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಒಬ್ಬರು ವಿಡಿಯೋ ಬಿಟ್ಟಿದ್ದಾರೆ. ಸಂಘದಲ್ಲಿ ಇವತ್ತು ಸಾಲ ತಗೊಂಡು ಎಷ್ಟು ದುರ್ದೈವ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅಜಯ್ ಇದೆಯಾ? ಅವ್ರು ಹೇಳಿಕೆ ಕೊಡ್ತಾ ಹೇಳ್ತಾರೆ, ನಿಮ್ಮ ಮೇಲೆ ಯಾರಾದರೂ ನೀವು ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಹೀಗೆ ಅನೇಕ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಕೊಡಿಸ್ತಾ ಇದ್ದೇವೆ. ಅದೇ ರೀತಿ ಅನೇಕ ರೀತಿಯ ವಿಮಾ ಸೌಲಭ್ಯಗಳು, ಇನ್ಶೂರೆನ್ಸ್ ಸೌಲಭ್ಯಗಳನ್ನು ಕೂಡ ಕೊಡಿಸ್ತಾ ಇದ್ದೇವೆ. ಮುಖ್ಯವಾಗಿ ಜೀವ ವಿಮೆ, ಆರೋಗ್ಯ ವಿಮೆ ಮತ್ತು ಪ್ರಗತಿ ನಿಧಿ ಸಾಲಕ್ಕೆ ವಿಮೆ ಮಾಡಿಸುವಂಥ ಪ್ರಮುಖ ಸೌಲಭ್ಯಗಳನ್ನು ಒಂದು ಕೊಂಡಿಯಾಗಿ ಧರ್ಮಸ್ಥಳ ಯೋಜನೆ ಕೊಡಿಸ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಪೆನ್ಷನ್ ಸ್ಕೀಮ್ನಲ್ಲಿ ಕೂಡ ಸಹಾಯ ಮಾಡ್ತಾ ಇದ್ದೇವೆ. ರೈತ ಯಂತ್ರೋಪಕರಣ ಬಾಡಿಗೆ ಕೇಂದ್ರ, ವಿಮಾ ಯೋಜನೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆನೆ ನಮ್ಮ ಸಂತೋಷ್ ಅವರು, ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರು ಒಂದು ಹೇಳಿಕೆ, ಪಾಪ ಅವನು ಹೇಳ್ತಾನೆ, ನನ್ನ ಹೆಂಡತಿ ಕ್ಯಾನ್ಸರ್ ಇಂದ ಸತ್ರು ಕೂಡ 15 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿದೆ, ಆದರೆ ಬರೀ ನಾನು ಕೊಟ್ಟಿದಂತಹ ದುಡ್ಡಿನಲ್ಲಿನೇ ಬರೀ 14,000 ರೂಪಾಯಿ ರಿಟರ್ನ್ ಮಾಡಿ ಉಳ್ಕಿದ 1 ರೂಪಾಯಿನೂ ಕೂಡ ಕೊಡಲಿಲ್ಲ ಅಂತ ಹೇಳ್ತಾನೆ. ಇವರು ಹೇಳ್ತಾರೆ ನಾವು ವಿಮಾ ಯೋಜನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಕಾನೂನು ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಈ ಫೆಸಿಲಿಟಿಯನ್ನು ಮಾಡಿಕೊಟ್ಟಿದ್ದೇವೆ. ಇದಕ್ಕೆ ಬ್ಯಾಂಕಿನಲ್ಲಿಯೇ ಎಲ್ಲ ಸಂಘದ ಸದಸ್ಯರು ಸೈನ್ ಮಾಡಿರುವಂಥ ಡಾಕ್ಯುಮೆಂಟನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡ್ತೇವೆ. ಬ್ಯಾಂಕಿನಿಂದ ಲೋನ್ ಅಕೌಂಟ್ ಓಪನ್ ಆಗ್ತದೆ. ಆ ಲೋನ್ ಅಕೌಂಟು ಅದು ಲಿಮಿಟ್ ಆಗಿರ್ತದೆ. ಆ ಲಿಮಿಟ್ನಿಂದ ಸದಸ್ಯರಿಗೆ ಬೇಕಾದಾಗ ಆ ಲಿಮಿಟ್ನವರೆಗೆ ಸಾಲ ಸಿಗ್ತದೆ. ಒಂದು ಪಕ್ಷ ಲಿಮಿಟ್ ಮೀರಿದರೆ ಯೋಜನೆ ಮತ್ತೆ ಸಂಘದಿಂದ ಡಾಕ್ಯುಮೆಂಟ್ ಪಡ್ಕೊಂಡು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಲಿಮಿಟನ್ನು ಹೆಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಪ್ರಥಮ ಲಿಮಿಟ್ ಇವತ್ತು 3 ಪರಿಷ್ಕರಣೆ ಮಾಡಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ ಅಂತ ನಾನು ಹೇಳ್ತೇನೆ. ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿ ಪರಿಷ್ಕರಣೆ ಮಾಡಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ ಅಂತ ನಾನು ಹೇಳ್ತೇನೆ. ಇತ್ತೀಚೆಗಷ್ಟೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದಷ್ಟು ಸಂಘಗಳ ಯುವಕರು ಈ ಪ್ರಶ್ನೆಯನ್ನು ಕೇಳಿದರು. ಈಗ ಆ ಬ್ಯಾಂಕಿನಿಂದ ಅವರಿಗೆ ನೋಟಿಸ್ ಬರಲಿಕ್ಕೆ ಶುರುವಾಗಿದೆ. ಬ್ಯಾಂಕುಗಳು ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಬ್ಯಾಂಕುಗಳು ನೋಟಿಸ್ ಕೊಟ್ಟ ನಂತರ ಮುಂದಿನ ಕಾನೂನು ಕ್ರಮವನ್ನು ಅವರು ಕೈಗೊಳ್ತಾರೆ. ಒಮ್ಮೆ ಕಾನೂನು ಕ್ರಮವನ್ನು ಕೈಗೊಂಡ್ರೆ ಅದನ್ನು ಹಿಂದಿರುಗಿಸೋದಕ್ಕೆ ನಮ್ಮ ಕೈಲೂ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನಾನು ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಈ ಮಂಜುನಾಥನ್ ಅವರು ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ. ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾರೆ. ಏನಂತ ಕಾನೂನು ಕ್ರಮ ಕೈಗೊಳ್ತೀರಿ? ಯಾವ ಕಾನೂನಿದೆ ಇದು? ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸುಮ್ಮನೆ ಏನೋ ಅಂತ ಹೇಳಿದರೆ ಅಲ್ಲ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಯಾವುದಾದ್ರೂ ಒಂದು ಕಾನೂನಲ್ಲಿ ಅದರದ್ದು ಉಲ್ಲೇಖ ಇರ್ತದೆ. ಇದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಆ ನಂತರ ಈ SKDRP ಇಂದನೇ ತಪ್ಪು ಆಗಿದೆ ಅಂತ ಹೇಳಿ ಇವರ ಮೇಲೇನೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇಲ್ಲಿಯ ಮಂಗಳೂರಿನ ಸೆಷನ್ಸ್ ಜಡ್ಜ್ ಸಾಹೇಬರು ಇವರ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಅದರದ್ದು ಡಾಕ್ಯುಮೆಂಟ್ ಹಾಕಿ ಅದನ್ನ ಕ್ರಿಮಿನಲ್ ಪಿಟಿಷನ್ ಇವ್ರ ಮೇಲೆ ಆಗಿದೆ. ಇವರು ಹೇಳ್ತಾರೆ ಯಾರು ಸಾಲ ಕೊಟ್ಟಿಲ್ಲ ಅವ್ರಿಗೆ ಹಿಂತಿರುಗಿಸ್ತಾ ಇಲ್ಲ,
ಯಾರು ಬಡ್ಡಿ ಕೊಟ್ಟಿಲ್ಲ. ಇದು ನೋಡಿ ರಿಟ್ ಪಿಟಿಷನ್, ನಿಮಗೆ ಡಾಕ್ಯುಮೆಂಟ್ಸ್ ಬೇಕಿದ್ರೆ ನಾವು ಕಳಿಸ್ತೀವಿ. ಇವ್ರ ಮೇಲೇನೆ ಪ್ರಕರಣ ದಾಖಲಾಗದಾಗ ಇವರು ಇನ್ನೊಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳೋದು ಒಂದು ಬಹಳ ಸರಳವಾಗಿ ನಿಮಗೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಏನಂದ್ರೆ ಒಬ್ಬನು ಚೀಟಿಂಗ್ ಮಾಡಿರ್ತಾನೆ, ಒಬ್ಬನಿಗೆ ಮೋಸ ಮಾಡಿರ್ತಾನೆ, 1 ಲಕ್ಷ ರೂಪಾಯಿ ಒಬ್ಬನಿಗೆ ತಲೆ ಬೋಳ್ಸಿರ್ತಾನೆ ಅಂತ ತಿಳ್ಕೊಳ್ಳಿ. ನಮ್ಮ ಕಡೆ ಅದಕ್ಕೆ ನುಣ್ಣಗೆ ತಲೆ ಬೋಳ್ಸೋದು ಅಂತಾರೆ. ಇವನೇನು ಮಾಡಿರ್ತಾನೆ, 1 ಲಕ್ಷ ಚೀಟಿಂಗ್ ಮಾಡಿರ್ತಾನೆ, ಮೋಸ ಮಾಡಿ 1 ಲಕ್ಷ ರೂಪಾಯಿ ಇಸ್ಕೊಂಡಿರ್ತಾನೆ. ಆಯ್ತಾ? ಆ 1 ಲಕ್ಷ ರೂಪಾಯಿದಲ್ಲಿ ಮನೇಲಿ ಇಟ್ಕೊಂಡು ಏನು ಮಾಡ್ಬೇಕದನ್ನ 50,000 ರೂಪಾಯಿ ಇನ್ನೊಬ್ಬರಿಗೆ ಸಾಲ ಕೊಡ್ತಾನೆ ಅಂತ ಹೇಳ್ರಿ. ಬಡ್ಡಿ ದರದಲ್ಲಿ ಸಾಲ ಕೊಡ್ತಾನೆ. ಆ ಇನ್ನೊಬ್ಬನು ಏನು ಮಾಡ್ತಾನೆ, ಆ ಬಡ್ಡಿ ಸಾಲ ಕೊಡೋದೇ ಇಲ್ಲ, ನಾನು ಯಾಕೆ ಕೊಡ್ಲಿ ನಿನಗಂತ ಇವನಿಗೆ ಉಲ್ಟಾ ಕೇಳ್ತಾನೆ. ಆವಾಗ ಇವನು ನ್ಯಾಯಾಲಯಕ್ಕೆ ಹೋಗಿ, ನೋಡಿ ನಾನು ಒಬ್ಬ ಚೀಟಿಂಗ್ ಮಾಡಿ 1 ಲಕ್ಷ ರೂಪಾಯಿ ತಗೊಂಡು ಬಂದಿದ್ದೆ ಸ್ವಾಮಿ, ನಾನು 50,000 ರೂಪಾಯಿ ಸಾಲ ಕೊಟ್ಟಿದ್ದೆ, ಹೀಗಾಗಿ ಆ ಸಾಲ ನನಗೆ ಹಿಂತಿರುಗಿಸ್ತಾ ಇಲ್ಲ, ದಯವಿಟ್ಟು ನ್ಯಾಯ ಕೊಡಿ ಅಂತ ಅವ್ರು ಕೇಳಕ್ಕಾಗೋದಿಲ್ಲ. ಅವನು ನ್ಯಾಯಾಲಯಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಮೊದಲು ಅವನ ಸಾಚಾತನವನ್ನ ಪ್ರೂವ್ ಮಾಡಬೇಕಾಗತ್ತೆ, ಅವನು ಕರೆಕ್ಟ್ ಆಗಿರ್ಬೇಕಾಗತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ, ಈಗ ಇವನು ಒಬ್ಬನ ತಲೆ ಬೋಳ್ಸಿದ, ಇವನ್ ತಲೆ ಇನ್ನೊಬ್ಬರು ಬೋಳ್ಸಿದ, ಇವರು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಕಾನೂನು ಕ್ರಮ ಕೈಗೊಳ್ಳಬೇಕಾದ್ರೆ ನೋಡಿ, ಅಟ್ರಾಸಿಟೀಸ್ ಆಕ್ಟ್ ಅಂತ ಇದೆ, ದಲಿತರ ಮೇಲೆ ದೌರ್ಜನ್ಯ ಆದ್ರೆ ಅಟ್ರಾಸಿಟೀಸ್ ಕಾಯ್ದೆ ಅಂತ ಇದೆ. ವರದಕ್ಷಿಣೆ ಕಿರುಕುಳ ಆದ್ರೆ ವರದಕ್ಷಿಣೆ ಕಿರುಕುಳ ನಿಲ್ಲಿಸುವ ಪ್ರೊಹಿಬಿಷನ್ ಆಫ್ ಡೌರಿ ಹರಾಸ್ಮೆಂಟ್ ಆಕ್ಟ್ ಅಂತ ಇದೆ. ಯಾರಾದ್ರೂ ಗಂಧದ ಕಟ್ಟಿಗೆ ಕಳುವು ಮಾಡಿದ್ರೆ ಅದ್ರದ್ದು ಅರಣ್ಯ ಕಾಯ್ದೆ ಅಂತ ಇದೆ. ಒಂದು ಕಾಯ್ದೆ ಅಂತ ಇರಬೇಕು, ಆ ಕಾಯ್ದೆಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆದ್ರೆ ಇಲ್ಲಿ ಯಾವ ಕಾಯ್ದೆ ಇದೆ? ಕರ್ನಾಟಕ ನುಣ್ಣಗೆ ತಲೆ ಬೋಳಿಸುವ ಕಾಯ್ದೆ ಅಂತ ಏನಾದ್ರೂ ಇದೇನು? ಮಂಜುನಾಥ್ ಅವ್ರು ಹೇಳಬೇಕಿದನ್ನ, ಚರ್ಚೆಗೆ ಬನ್ನಿ ನೀವು. ಬರೀ ಒಂದು ವಿಡಿಯೋ ಮಾಡಿ ಬಿಡೋದಲ್ಲ, ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರೆ ನಾವು ರೆಡಿ ಇದ್ದೇವೆ. ಚರ್ಚೆಗೆ ಬನ್ನಿ ನೀವು. ಸುಮ್ಮನೆ ಒಂದು ವಿಡಿಯೋ ಮಾಡಿಬಿಟ್ಟು ಕಾನೂನು ಕ್ರಮ ಕೈಗೊಳ್ತೇವೆ. ನಾನು ಈ ವಿಷಯವನ್ನ ಪೊಲೀಸರ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ. ಇವತ್ತೇನು ಮಾಡ್ತಾ ಇದ್ದಾರೆ, ಯಾರು ಸಾಲ ಕಟ್ಟೋದಿಲ್ಲ, ನಾವು ನೀವು ಪೊಲೀಸರ ಹತ್ರ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನಾವು ಕೂಡ RBI ಅವ್ರಿಗೆ ಮಾತಾಡಿದ್ದೀವಿ, ಬ್ಯಾಂಕಿನವ್ರ ಜೊತೆಗೆ ಮಾತಾಡಿದ್ದೀವಿ. ಈ ಸಾಲ ಕಟ್ಟೋದು ಏನಿದೆಯಲ್ಲ ಸಿವಿಲ್ ಮ್ಯಾಟರ್, ಇದು ಪೊಲೀಸ್ ಸ್ಟೇಷನ್, ಪೊಲೀಸ್ ಠಾಣೆ ಸಾಲ ವಸೂಲಿ ಮಾಡುವಂತಹ ಕೇಂದ್ರಗಳಲ್ಲ. ಪೊಲೀಸರು ಸಾಲ ವಸೂಲಿ ಮಾಡುವಂತಹ ಏಜೆಂಟರು ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಆನಂತರ ಹಣದ ವ್ಯವಹಾರ ಯಾವುದು ಮಾಡುವಂತಾನೆ ಇಲ್ಲ. ಅದರ ಸಲುವಾಗಿ ನೀವು ಹೋರಾಟಗಾರನ ಕರ್ಕೊಂಡು ಬಂದು ಕೂತ್ಕೊಳ್ಳೋದು. ನಿನ್ನೆ ಯಾರು ನಮ್ಮ ಪ್ರವೀಣರು ಹೋಗಿದ್ರು, ನಮ್ಮ ಸಂತೋಷ್ ಶೆಟ್ಟಿ ಅವರು, ಶೈಲಜಾಕ್ಕ ಅವರು, ಮತ್ತೆ ಇನ್ನೊಂದು ಕನಕಪುರದಲ್ಲಿ ನಾವು ಅವ್ರಿಗೆ ಧನ್ಯವಾದನ ಹೇಳಬೇಕು, ಪ್ರಕಾಶ್ ಅಂತ. ಪ್ರಕಾಶ್ ಅನ್ನೋರು ಏನ್ ಓಪನ್ ಆಗಿ ಹೇಳಿದ್ದಾರೆ, ಧರ್ಮಸ್ಥಳ ಸಂಘದವ್ರು ಯಾರಾದ್ರೂ ಸಾಲ ತಗೊಳಕ್ ಬಂದ್ರೆ ಕೇಳಿದ್ರೆ ನಮಗೆ ಊರಿನಲ್ಲಿ ಚಪ್ಪಲಿ ತಗೊಂಡು ಹೊಡಿತಾವೆ ನಿಮಗೆ ಅಂತ ಹೇಳಿದ್ದಾರೆ. ಅವರು ಬಹಿರಂಗವಾಗಿ ಹೇಳಿದ್ದಾರೆ, ಕನಕಪುರದಲ್ಲಿ ಹೇಳಿದ್ದಾರೆ. ಅಂದ್ರೆ ಇವತ್ತು ಇಡೀ ರಾಜ್ಯ ಇವ್ರು ಕೊಟ್ಟಂತ ಸಾಲದಿಂದ ಹಾಳಾಗ್ತಾ ಇದೆ. ಮಂಜುನಾಥ್ ಅವ್ರು ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ನಿಮ್ಗೆ ತೇಜೋವಧೆ ಮಾಡ್ತಾ ಇಲ್ಲ, ಬಹಿರಂಗ ಚರ್ಚೆಗೆ ಬನ್ನಿ ನೀವು. ಸುಮ್ಮನೆ ಒಂದು ವಿಡಿಯೋ ಮಾಡಿ ಓಡಿ ಹೋಗೋದಲ್ಲ. ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಯಾವ ಅಪರಾಧ ಅನ್ನೋದು ಹೇಳಿ ನೀವು. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಹೋಗಿ ನೀವು ಸ್ಟೇ ತಗೊಂಡು ಬಂದಿರ್ಬೋದು. ಅದು ಸ್ಟೇ ಅಂದ್ರೆ ಅದೇನು ಸ್ಕ್ವಾಶ್ ಆಗಿಲ್ಲ, ವಿಚಾರಣೆ ನಡೀತಾ ಇದೆ. ರಂಜನ್ ರಾಯರು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಇರಬೇಕಾದ್ರೆ ನೀವು ಹೆಂಗಪ್ಪ ಇನ್ನೊಬ್ಬರನ್ನ ಪೊಲೀಸ್ ಸ್ಟೇಷನ್ ಕಳಿಸ್ತಾ ಇದ್ರಿ? ನೀವು ಹೆಂಗೆ ಇನ್ನೊಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀರಾ? ನೀವೇನು CM? ನೀವೇನು ಹೋಮ್ ಮಿನಿಸ್ಟರ್? ನೀವು ಏನು ಪೊಲೀಸ್ ಅಧಿಕಾರಿಗಳ? ನೀವು ವಿಡಿಯೋ ಮಾಡಿ ಹೇಳ್ಬಿಡುದು ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ. ಸಂಘದ ಸಾಲದಲ್ಲಿ ಇವ್ರು ಯಾವ ರೀತಿ ನಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ ಅವರು. ಯಾರೋ ಒಬ್ರು ಕಿಡಿಗೇಡಿಗಳು ಹೇಳಿದ್ರು, ಅವ್ರ ಮಾತು ನಂಬೇಡಿ ಅಂತ. ಇಲ್ಲಿ ಕಿಡಿಗೇಡಿ ಯಾರು? ನಾವೇನು ಹೇಳ್ತಾ ಇದ್ದೀವಿ, ಪ್ರತಿ ವಾರ ನೀವು ಆ ಬಡ್ಡಿ ಕಟ್ಟಿಸ್ಕೊಳ್ಳೋದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ. ಆ ಥರ ಯಾವುದೇ ನಿಯಮ ಇಲ್ಲ ನಿಯಮ. ಆ ನಂತರ ಮನೆಗೆ ಹೋಗಿ ಹಣವನ್ನ ಕೇಳಬಾರ್ದು.
ಈ ತರ ಹೇಳಿದ್ರೆ ನಮಗೆ ಕಿಡಿಗೇಡಿಗಳು ಅಂತ ಇದ್ದಾರೆ ಅವರು. ಆದರೆ ನಾನು ಹೇಳೋ ಮಾತನ್ನ ಸ್ವತಃ RBIನೇ ಹೇಳಿದೆ. ಅದರದ್ದು RBI ಡಾಕ್ಯುಮೆಂಟ್ ಹಾಕಿ. 3 ದಿನದ ಹಿಂದೆ ನಮ್ಮ ಒಬ್ಬ RBI ನಲ್ಲಿರುವಂತಹ ಹಿರಿಯ ನಿರ್ದೇಶಕರ ಜೊತೆಗೆ ಮಾತಾಡಿದ ಮೇಲೆ ಈ ಎಲ್ಲಾ ಲಿಂಕ್ಗಳನ್ನು ಕೂಡ ಕಳಿಸ್ಕೊಟ್ರು ಅವರು. RBI ಡಾಕ್ಯುಮೆಂಟ್ ಇದಲ್ಲ. RBI ನಿರ್ದೇಶನದ ಪ್ರಕಾರ, RBI ರೆಗ್ಯುಲೇಷನ್ಸ್ ಹೇಳುತ್ತೆ, ನಾನಲ್ಲ. RBI ಹೇಳುತ್ತೆ, ಈ ಸಾಲ ಕಟ್ಟೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ವಾರ ವಾರ ಬಡ್ಡಿ ಕಟ್ಟಬೇಕಪ್ಪ ಇವ್ರು. ಹೌದಾ? ಪ್ರತಿ ವಾರ ಬರ್ತಾರೆ. ಆ ವಾರ ಅವ್ರ ಹತ್ರ ದುಡ್ಡೇ ಇರಲ್ಲ. ಅವಾಗ ಏನ್ ಮಾಡಬೇಕು? ಇವ್ರೇನ್ ಮಾಡ್ತಾ ಇದ್ದಾರೆ, ಮನೆಗೆ ಹೋಗಿ ಆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು, ಮೊನ್ನೆ ಸಂಚಾರಿ ಇದರಲ್ಲಿ ನಾನು ನೋಡಿದೆ, ಪಾಪ ಆ ಮಹಿಳೆ ಅಡಿಗೆ ಮನೆಯಲ್ಲಿರೋ ಪಾತ್ರೆಯನ್ನೆಲ್ಲ ಚೆಕ್ ಮಾಡ್ತಾ ಇದಾರಂತೆ, ನೀನು ಅಡಿಗೆ ಮಾಡಿದೆಯೋ ಇಲ್ಲ ಅಂತ ಹೇಳಿ. RBI ನಿರ್ದೇಶನದ ಪ್ರಕಾರ ನೀವು ಹಣವನ್ನ ಮನೆಗೆ ಹೋಗಿ ಕಲೆಕ್ಟ್ ಮಾಡೋ ಹಾಗೆ ಇಲ್ಲ. ದುಡ್ಡನ್ನ ಆ ಒಂದು ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಅಂತ ಒಂದು ಊರಲ್ಲಿ ಇರ್ತದೆ, POT ಪಾಟ್ ಅಂತ ಹೇಳ್ತಾರೆ, ಅಲ್ಲಿನೇ ದುಡ್ಡು ಕೇಳಬೇಕು ಅವರು. ಮನೆಗೆ ಹೋಗಿ ದುಡ್ಡನ್ನ ಕೇಳುವ ಹಾಗಿಲ್ಲ. ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ನಲ್ಲಿನೇ ದುಡ್ಡು ಕೇಳಬೇಕು ಅವರು. ಇವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ನುಗ್ಗುತ್ತಾ ಇದ್ದಾರೆ, ಆಫೀಸಿಗೆ ಹೋಗ್ತಾ ಇದ್ದಾರೆ, ಅಂಗಡಿಗಳಿಗೆ ಹೋಗ್ತಾ ಇದ್ದಾರೆ. ಇನ್ನೂ ಒಂದು ಹೇಳ್ತದೆ RBI, ಈಗ ದುಡ್ಡು ಕಟ್ಟಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಸಮಸ್ಯೆ ಇದೆ ಅಂತ ಚರ್ಚೆ ಮಾಡಬೇಕು. ನನಗೆ ಈ ವಾರ ಕಟ್ಟಕ್ಕಾಗಲ್ಲಪ್ಪ, ಅಥವಾ ಒಂದು ತಿಂಗಳ ಕಟ್ಟಕ್ಕಾಗಲ್ಲ, ಸಂಘದಲ್ಲಿ ಚರ್ಚೆ ಆಗಬೇಕದು. ಯಾಕೆ ಕಟ್ಟಕ್ಕಾಗುದಿಲ್ಲ, ನಿನಗೆ ಎಷ್ಟು ಟೈಮ್ ಬೇಕು, 1 ವಾರ ಬೇಕಾ, 1 ತಿಂಗಳು ಬೇಕಾ, 1 ವರ್ಷ ಬೇಕಾ, ಅದು ಸಂಘದಲ್ಲಿ ತೀರ್ಮಾನ ಆಗಬೇಕು. ದಣಿಗಳ ತೀರ್ಮಾನ ಮಾಡೋದಲ್ಲ. ದಣಿಗಳ ತೀರ್ಮಾನ ಮಾಡಿದರೆ 1 ವಾರಕ್ಕೆ ಕಟ್ಟಿಸ್ಕೊಳ್ಳಿ ಅಂತ ಅಲ್ಲ. ಅದು ನಿಯಮದಲ್ಲಿ, RBI ನಿಯಮದಲ್ಲಿ ಅದು ಇಲ್ಲವೇ ಇಲ್ಲ. ಪ್ರತಿ ವಾರ ಕಟ್ಟಿಸ್ಕೊಳ್ಳೋದು ಕಾನೂನು ಬಾಹಿರ. ನಾನು ಹೇಳ್ತಾ ಇಲ್ಲ, RBI ಹೇಳ್ತಾ ಇದೆ. RBI ಸ್ಪಷ್ಟ ನಿರ್ದೇಶನ ಇದ್ರೂ ಕೂಡ ಪ್ರತಿ ವಾರ ಮನೆಗೆ ಹೋಗಿ ಹಿಂಸೆ ಕೊಟ್ಟು ದುಡ್ಡು ಕಟ್ಟಿಸ್ಕೊತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿನ ಇದು? ಗ್ರಾಮೀಣಾಭಿವೃದ್ಧಿನ ಇದು? ದಾಖಲೆ ಸಮೇತ ನಾನು ಹೇಳ್ತಾ ಇದ್ದೀನಿ ನಿಮಗೆ, RBIನೇ ಹೇಳಿದೆ. ರಂಜನ್ ರಾಯ್ ಅವರು ಇವ್ರ ಮೇಲೆ ಕೇಸ್ ಹಾಕಿದ್ರಲ್ಲಪ್ಪ, ರಂಜನ್ ರಾಯ್ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇವರು ಇಡೀ ದಣಿಗಳ ಕುಟುಂಬದ ಮೇಲೆ, ಮತ್ತೆ ಈಗ ತಾನೇ ಮಾತಾಡಿದ್ರಲ್ಲ ಮಹಾನುಭಾವರು ಮಂಜುನಾಥ್ ಅವ್ರ ಮೇಲೆ. ಏನಂತ ಹಾಕಿದ್ದಾರೆ ಅಂತ ಹೇಳಿದ್ರೆ, ಲೇವಾದೇವಿ ಕಾಯ್ದೆ ಅಂತ ಒಂದಿದೆ ಕರ್ನಾಟಕದಲ್ಲಿ. ಇವರು ಬಡ್ಡಿ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ, ದುಡ್ಡು ಕೊಡಬೇಕು, ದುಡ್ಡು ತಗೋಬೇಕು ಅಂತ ಹೇಳಿದ್ರೆ ಲೇವಾದೇವಿ ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಇವರು ಲೈಸೆನ್ಸ್ ತಗೋಬೇಕು. ನಾನು ಎಲ್ಲರಿಗೂ ಕೂಡ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇನ್ಮೇಲೆ ಒಬ್ರು ಕೂಡ ಒಂದೇ 1 ರೂಪಾಯಿನೂ ಕೂಡ ಬಡ್ಡಿ ಕಟ್ಟೋದಕ್ಕೆ ಹೋಗಬೇಡಿ. ಒಂದೇ 1 ರೂಪಾಯಿನೂ ಕೂಡ ಬಡ್ಡಿ ಕಟ್ಟೋದಕ್ಕೆ ಹೋಗಬೇಡಿ. ಪೊಲೀಸರೇನಾದ್ರೂ ಬಂದ್ರೆ, ಇವರು ಪೊಲೀಸರ ಹತ್ರ ಹೋದ್ರೆ ಹೇಳಿ, ಬೇಕಾದ್ರೆ ನಮಗೆ ಒಂದು ಘಟಕವನ್ನ ಮಾಡಿದ್ದೇವೆ. ಇಲ್ಲಿದೆ ನೋಡಿ, ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಇವರು ಲೈಸೆನ್ಸೇ ಪಡೆದಿಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. ಅವರು ಲೇವಾದೇವಿನಲ್ಲಿ ಇವರು ಯಾವುದೇ ಲೈಸೆನ್ಸೇ ಹೊಂದಿಲ್ಲ, ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಸ್ವತಃ ಕರ್ನಾಟಕ ಸರ್ಕಾರನ ಹೇಳಿದ್ರಿ. ಇನ್ನೇನು ಹೇಳಬೇಕು?